ಅಧ್ಯಾಯ 13. ಅಂಗಾಡಿ ದಾರಿಯಲ್ಲಿ ಬರ್ತಾ ದಂಡಧಾರಿಗಳಾಗಿ ನಿಂತಿದ್ದ ಕಂಬಳಿ ಹೊದ್ದ ವ್ಯಕ್ತಿಗಳು ಅಂಗಾಡಿ ಊಹಿಸಿ ರೋಮಾಂಚಿತನಾದಂತೆ ಇನ್ಯಾವುದೋ ಪ್ರತಿವ್ಯೂಹವೊಂದರ ಏಜೆಂಟರುಗಳಾಗಿರದೆ ಅವರು ಕೃಷ್ಣೇಗೌಡನ ತೋಟದ ಆಳುಗಳಾಗಿದ್ದರು. ಮರುದಿನವೂ ಮನೆಯ ಮೇಲೆ ಕೂಲಿ ಲೈನಿನ ಮೇಲೆ ಕಲ್ಲು ಬಿದ್ದಂತೆ ಸದ್ದಾಗತೊಡಗಿದನೇ ಮಾಯಿಲ ಮೇಸ್ತ್ರಿಗೆ ರೊಮ್ಮನೆ ಕೋಪ ಬಂತು. ಅರ್ಧ ಬಾಟ್ಲಿ ಶರಾಬ್ ಹಾಕ್ಕೊಂಡು ಬಿಗಿಯಾಗಿದ್ದ ಅವನು ಕಡುಕೋಪದಿಂದ ಕತ್ತಿ ತೆಗೆದುಕೊಂಡೆದ್ದು ಆಳುಗಳೆಲ್ಲರನ್ನೂ ಕೂಗಿ ಕರೆದ. ನೋಡ್ರಲ್ಲಿ, ಆ ಬೇವರ್ಸಿ ಸೂಳೆ ಮಕ್ಕಳಿಗೆ ನೆನ್ನೆ ಗಲಿತ ಬಿದ್ದಿದ್ದು ಸಾಲಿಲ್ಲ ಅಂತ ಕಾಣ್ತದೆ. ಪೋಖ್ರಿ ಹುಡುಗಾಟ ಶುರು ಮಾಡಿದ್ದಾರೆ. ಇವತ್ತು ಮಾತ್ರ ಆ ಸೂಳೆ ಮಕ್ಕಳು ಸಿಕ್ಕರೆ ಟೇಷನ್ಗೂ ಇಲ್ಲ, ಮನೆಗೂ ಇಲ್ಲ. ಅವ್ರಿಗೆ ಎಲ್ಲಿ ಸಿಕ್ಕರೋ ಅಲ್ಲೇ ಒಡೆದು ಕೈಕಾಲು ಮುರಿದೇ ಬಿಡ್ರಿ. ಆಮೇಲೆ ಸಾಹುಕಾರರಿಗೆ ವರ್ತಮಾನ ಕೊಡೋಣ. ಅಲ್ಲೇ ತೆವಳ್ಕೊಂಡು ರಾತ್ರಿ ಎಲ್ಲ ಬಿದ್ದಿರಲಿ. ತಾಕತ್ತಿಲ್ಲದ ಸೂಳೆ ಮಕ್ಕಳು ಕತ್ಲಾಗಿ ನಿಂತು ಕಲ್ಲು ಹೊಡಿತಾರಲ್ಲ ಇವರು ಅವನ ಹಡ. ಹಾಳುಗಳೆಲ್ಲ ಮೇಸ್ತ್ರಿ ಮಾತು ಕೇಳಿದ್ರು. ನೆನ್ನೆ ಹಿಡ್ಕೊಂಡಿದ್ದವರನ್ನ ಸಾಹುಕಾರ ಬಿಟ್ಬಿಟ್ರಲ್ಲ ಎಂದು ಒಂದಿಬ್ರು ಗೊಣಕ್ಕೊಂಡ್ರು. ಅವರೆಲ್ಲ ತೂರಾಡ್ತಾ ಎಡುತ್ತಾ ಸ್ಟೋರಿಗೆ ನುಗ್ಗಿ ಕೊಡ್ಲಿ, ಹಾರೆ, ಪಿಕಾಸಿ, ಕಾವುಗಳನ್ನೆಲ್ಲ ಕಳಿಸ್ಕೊಂಡ್ರು. ಅವರುಗಳೇ ಅಂಗಾಡಿಗೆ ಕತ್ತಲಲ್ಲಿ ದಂಡಧಾರಿಗಳಾಗಿ ಪ್ರತಿವ್ಯೂಹದ ಏಜೆಂಟರುಗಳಂತೆ ಕಾಣಿಸ್ಕೊಂಡವರು. ಅಂಗಾಡಿ ಅನುಮಾನಾಸ್ಪದವಾಗಿ ನಡೆದುಕೊಳ್ಳದೆ ಸೀದಾ ನಡೆದು ಬಚಾವದ. ಎಲ್ಲಿಯಾದರೂ ಬಗ್ಗಿ ಕಲ್ಲಿಗಿಲ್ಲಿ ತಗೊಂಡಿದ್ರೆ ಕೆಸರಿನ ಹಾದಿಯಲ್ಲಿ ಮುರಿದ ಕೈಕಾಲುಗಳನ್ನೇ ತೆವಳ್ತಾ ನಡಿಬೇಕಾಗ್ತಿತ್ತು. ಆಳುಗಳು ದಡ ತೋಟದೆಲ್ಲ ಓಡಾಡಿದ್ರು. ಕಸ ತರಗಿಲೆಗಳ ಮೇಲೆಲ್ಲ ಜರಬರ ಸದ್ದು ಮಾಡಿಕೊಂಡು ನುಗ್ಗಾಡಿದ್ರು. ಕಲ್ಲು ಹೊಡೆಯುತ್ತಿದ್ದ ಕಳ್ಳರ ಅಪ್ಪ ಅಮ್ಮಂದಿರ ಅಂಗೋಪಾಂಗಗಳ ಮೇಲೆಲ್ಲ ಬೈಗಳ ಮಳೆಗರೆದ್ರು. ಒಂದೆರಡು ಕಂತ್ರಿ ನಾಯಿಗಳು ಕೃಷ್ಣೇಗೌಡನ ಮನೆಯ ಮುಸ್ರೆಗಾಗಿ ಕಾಯುತ್ತಾ ಕುಳಿತಿದ್ದವು. ಆಳುಗಳ ಗಲಭೆಗೆ ಎದ್ದು ಓಡಿದವು. ತಕ್ಷಣ ಕೆಲವರು ಅಲ್ಲಲ್ಲ, ಇಲ್ಲೆಲ್ಲೋ ಓಡಿದ್ರಲ್ಲೋ ಬೇವರ್ಸಿ ಸೂಳೆ ಮಕ್ಕಳು ಎಂದು ಕೂಗಿಕೊಂಡು ಓಡಿ ತೋಟದಾಗಲಕ್ಕೂ ಚೆದರಿದ್ದ ಆಳುಗಳೆಲ್ಲ ಗಾಬರಿಯಿಂದ ಓಡಿ ಬರುವಂತೆ ಮಾಡಿದ್ರು. ಆ ನಾಯಿಗಳು ಇವರ ಕೈಗೂ ಸಿಕ್ಕಲಿಲ್ಲ, ಕಣ್ಣಿಗೂ ಕಾಣಿಸ್ಲಿಲ್ಲ. ಎಲ್ಲ ಓಡೋಡಿ ಬಂದು ಎದುರಿಸಿ ಬಿಡುತ್ತಾ ನಿಂತರು. ಕೂಗಿದವ, ಬೇವರ್ಸಿಗಳು ಓಡೋದ್ರಲ್ಲ ಎಂದ. ಏನು ಮಾಡೋದು, ಹಿಂಗೆ ಹಿಡಿಯಕ್ಕೆ ಹೋದ್ರೆ ಓಡೋಗೋ ಹಂಗಿದ್ರೆ ಗೌಡ್ರಿಗೆ ಹೇಳಿ ಒಂದು ಕೋವಿ ಈಡು ಓಡಾಯಿಸಿ ಬಿಡಬೇಕಾಗತ್ತೆ ಎಂದು ಒಬ್ಬ ಹೇಳ್ದ. ಹೋಗ, ಈ ಪೋಲಿ ಮುಂಡೆಗಂಡ್ರು ಶಾಲೆ ಮಕ್ಕಳನ್ನ ಹಿಡಿಯೋಕ್ಕಾಗದೆ ಈಡು ಓಡಾಯಿಸಿ ಬಿಡ್ತಾನಂತೆ. ಆದಿ ಬೀದಿಲಿ ಹೋಗೋರಿಗೆ ಪ್ರಾಣ ತೆಗೆದು ನಮ್ಮ ಮೇಲೆ ಕೂನಿ ಕೇಸ್ ಹೇಳ್ಕೊಳ್ಳೋಣಂತ ಪ್ಲಾನ್ ಮಾಡಿದೀಯೇನೋ? ಮತ್ತಿನ್ನೇನೋ, ಈಗ ಅದೆಲ್ಲ ಬೇಡ. ಸುಮ್ಮನೆ ತಿಕ್ಕ ಮುಚ್ಕೊಂಡು ಹೋಗಿ ಸಾಹುಕಾರರಿಗೆ ಹೇಳೋಣ. ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಡಲಿ. ಅವ್ರು 4 ದಿನ ಗಸ್ತು ತಿರುಗಿದ್ರೆ ಒಬ್ಬ ಹುಡುಗನೂ ಇತ್ಲಾಗ ಸುಳಿಯಲ್ಲ. ಹೌದು ಕಣ್ರೋ, ಯಾರು ಹೋಗಿ ಸಾಹುಕಾರರಿಗೆ ವರ್ತಮಾನ ಕೊಡ್ರಿ. ಅಂತೂ ಇಂತೂ ಇದೇ ಥರ ನೂರಾರು ಅಭಿಪ್ರಾಯ ಮಾತಾಡಿ ಕೊನೆಗೆ ಸಾಹುಕಾರರಿಗೆ ತಿಳಿಸಿ ಬಿಡೋಣ ಎಂಬ ಅಭಿಪ್ರಾಯಕ್ಕೆ ಬಂದರು. ಮಾಯಿಲ ಮೇಸ್ತ್ರಿ ಹೋಗಿ ಸಾಹುಕಾರರಿಗೆ ಹೇಳ್ಬಾ ಅಂದು ಪೋಂಕ್ರನಿಗೆ ಹೇಳ್ದ. ಅದಕ್ಕೆ ಅವನು, ನಾನೊಬ್ಬನೇ ಇಷ್ಟೊತ್ತಲ್ಲಿ, ನನ್ನ ಜೊತೆ ಯಾರಾದರೂ ಬರಲಿ ಮಾರಾಯ. ಆ ಸೂಳೆ ಮಕ್ಕಳು ಎಷ್ಟು ಜನ ಇದ್ದಾರೋ, ಏನೇನು ಹತ್ತಾರು ತಂದಿರ್ತಾರೋ ಎಂದು ಹೆದರಿಕೆ ವ್ಯಕ್ತಪಡಿಸಿದ. ಒಬ್ಬ ಒಳ್ಳೆ ಶರಾಬಿನ ಗರಮ್ನಲ್ಲಿದ್ದವನು, ಹತ್ತಿ ಎದ್ರು ಮಕ್ಕಳು ಸೂಳೆ ಮಗನೇ, ಗಂಡ್ಸಂತೆ ಇವ, ನಡಿ ಬರ್ತೀನಿ, ಹೋಗಿ ಬರೋಣ ಎಂದು ಅವನೊಡನೆ ಹೊರಡಲು ಸಿದ್ಧನಾದ. ಅವನಿಗೆ ಒಳಗೊಳಗೆ ಈ ಗತ್ತಲಲ್ಲಿ ಗಸ್ತು ತಿರುಗೋದ್ರ ಬದಲು ಆ ಕಡೆ ಪೇಟೆ ತಿರುಗಿ ಹಾಕ್ಕೊಂಡು ಬರೋದೇ ಒಳ್ಳೆಯದನಿಸಿತ್ತು. ಪೋಂಕ್ರನಿಗೆ ತನ್ನನ್ನು ಎದುರು ಪುಕ್ಲ ಎಂದು ಎಲ್ಲರದ್ರು ಕರೆದದಕ್ಕೆ ಕೋಪ ಬಂತು. ಎದುರು ಪುಕ್ಲ ಅಂತೀಯಲ್ಲ, ನಿನ್ನೆ ಯಾವ ಥರ ಹೊಡ್ತಾ ಕೊಟ್ರು ನೆನ್ಸ್ಗೆ? ಹುಡುಗರಂತೆ ಹುಡುಗರು ಹಾರಿ ಹೊಟ್ಟೆಗೆ ಹೋದ್ರು. ರಟ್ಟೆ ಮುರಿಯ ಹಿಂಗೆ ಮುಷ್ಟಿಲ್ ಕೊಟ್ರು. ಬೇವರ್ಸಿ ಸೂಳೆ ಮಕ್ಕಳು. ನಿನ್ನೆ ಸಾಹುಕಾರರು ಬರ್ದಿದ್ರೆ ಅವರಲ್ಲಿ ಒಬ್ಬನ್ನಾದರೂ ಕೊಂದೇ ಹಾಕ್ಬೇಕಂತ ನಿಶ್ಚಯಿಸಿದ್ದೆ ಎಂದ. ಮತ್ತೆ ಅಂತವ ಯಾಕೆ ಈಗ ಒಬ್ಬನೇ ಹೋಗೋಕೆ ಹೆದರಿ ಎತ್ಕೋತೀಯ? ಎಲ್ಲ ಬಾಯಲ್ಲಿ ಬಡಾಕಿ ಹೊಡೆಯೋರೆ, ನಡಿ ಇರಲಿ ಎಂದು ಚೀಂಕ್ರ ಹೇಳುತ್ತಾ ಪೋಂಕ್ರನೊಡನೆ ಪೇಟೆ ಕಡೆಗೆ ಕಾಲು ಹಾಕಿದ. ಅಂಗಾಡಿ ಆಗ್ತಾನೆ ಕೆಸರೂರಿನ ಸಂಶೋಧನಾ ಕೇಂದ್ರದಿಂದ ನಡೆದು ಬರುತ್ತಿದ್ದ. ಅವನನ್ನು ನೋಡಿದ ಚೀಂಕ್ರ ಪೋಂಕ್ರ ಇಬ್ಬರು ಅವನೇ ಕಲ್ಲು ಹೊಡೆಯುವ ಕಳ್ಳ ಇರ್ಬೋದೇನೋ ಎಂದು ದೂರದಲ್ಲಿ ಮರೆಯಾಗಿ ನಿಂತರು. ಆತ ಮುಂದೆ ಹೋದ ನಂತರ ಕೊಂಚ ದೂರದಲ್ಲಿ ಅವನನ್ನೇ ಹಿಂಬಾಲಿಸುತ್ತಾ ಪರೀಕ್ಷಿಸಿದ್ರು. ಆದರೆ ಅಂಗಾಡಿ ತನ್ನ ಪಾಡಿಗೆ ತಾನು ಸರಸರ ನಡೆಯುತ್ತಾ ಅವರನ್ನು ನಿರಾಶೆಗೊಳಿಸಿದ. ಅವನು ಮುಂದೆ ಹೋದ ಅನಂತರ ಇವರು ಮಾತಿಗೆ ಶುರು ಮಾಡ್ಕೊಂಡ್ರು. ಈ ಕಾಲೇಜ್ ಹುಡುಗರಿಗೆ ಏನು ಪೊಗರು ಹೇಳ?
ಸುಮ್ಮನೆ ಸಿನಿಮಾ ನಾಟಕ ನೋಡ್ಕೊಂಡು ಹೋಟ್ಲಾಗ ಚುಚೂರು ತಿಂಡಿ ತಿನ್ಕೊಂಡು ಇರೋದು ಬಿಟ್ಟು ಈ ಕತ್ಲಾಗ ಮನೆ ಮೇಲೂ ಕಲ್ಲು ಎಸೆಯೋಕೆ ಹಿಡಿದಿದ್ದಾರಲ್ಲ ಎಂದ ಪೊಂಕ್ರ. ಎಲ್ಲ ನಮ್ಮ ಗೌಡ್ರ ಮಗಳ ದೆಸೆಯಿಂದ ಕಣೋ. ಅವಳು ಆ ಕಾಲೇಜಿನಾಗೆ ಓದುತ್ತಿರೋದು ನೋಡು. ಅವಳೇನು ಮಾಡ್ತಾಳೋ? ಈ ಹುಡುಗರಿಗೆ ಬಂದು ಕಲ್ಲು ಹೊಡಿಯೋಕೆ ಹೇಳ್ಕೊಟ್ಟ ಇದ್ದಾಳ. ಹಂಗಲ್ಲ ಕಣೋ, ಅವಳು ಒಂದು ಥರದ ಹುಡುಗಿ. ಅವಳನ್ನು ನೋಡಿದ್ರೆ ಹುಡುಗರಿಗೆ ಹೆಂಗಾಗ್ತದೆ. ನಾವು ಈ ತೋಟಕ್ಕೆ ಬರೋ ಮುಂಚೆ ಒಬ್ಬ ರೈಟ್ರ್ ಹುಡುಗ ಕೊಡಗರವನು ಇದ್ದಂತೆ. ಇವಳನ್ನ ನೋಡಿ ನೋಡಿ ಅವನಿಗೆ ತಲೆ ಕೆಟ್ಟು ಹುಚ್ಚೆ ಹಿಡಿತಂತೆ. ನಾನು ಕೇಳಿದ್ದೀನಿ ಇದನ್ನೆಲ್ಲ. ಅಷ್ಟೊಂದು ವಿಶ್ವಾಸದಲ್ಲಿ ಒಬ್ಬಳೆ ಮಗಳನ್ನ ಸಾಕಿದ್ದಾರೆ. ಅವಳು ಚೌಕ್ರಿಗಿದ್ದವನ ಜೊತೆ ಚಕ್ಕಂದ ಆಡ್ತಾಳಂತ ಹೇಳ್ತಾರಲ್ಲ, ಯಾಕೆ ಆಡಬಾರ್ದು? ಗೌಡ್ರು ಚೌಕ್ರಿಗಿದ್ದವಳ ಜೊತೆನೇ ಚಕ್ಕಂದ ಆಡ್ತಾರಂತೆ. ದೊಡ್ಡವ್ರ ವಿಷಯ ನಮ್ಗೆ ಯಾಕೋ ಮರೆಯ, ನಮ್ಮ ಹೆಂಡ್ರ ಸಹವಾಸಕ್ಕೆ ಬರ್ದಿದ್ರೆ ಸಾಕು. ಹೋಗೋ ಈಗ ಮುಂಡೆರ ಹತ್ರ ಯಾರು ಬರ್ತಾರೆ? ಪೋಂಕ್ರ ತನ್ನ ಹೆಂಡತಿಗೂ ಸೇರಿ ಬೈದಿದ್ದರಿಂದ ಚೀಂಕ್ರ ಅದನ್ನು ಅವಮಾನವೆಂದು ತಗೊಳ್ಳದೆ ಸುಮ್ಮನಾದ. ಹಂಗಾರೆ ಮತ್ಯಾರು ಕಲ್ಲು ಹೊಡಿತಾರೋ ಮಾರಾಯ? ಕೊಂಚ ದೂರ ಮಾತಿಲ್ಲದೆ ನೋಡಿದ ಚೀಂಕ್ರ ಮತ್ತೆ ಅನುಮಾನ ವ್ಯಕ್ತಪಡಿಸಿದ. ನೋಡೋ ಚೀಂಕ್ರ, ಮತ್ತೆ ನಾನು ಈಗ ಹೇಳಿದೆ ಅಂತದ್ದು ಎದುರು ಪುಕ್ಲ ಅನ್ನಕೂಡ್ದು. ನಾನು ಯಾರಿಗೂ ಯಾವತ್ತಿಗೂ ಎದುರುದೋನೇ ಅಲ್ಲ ತಿಳ್ಕ. ಕಳ್ಳ ಇರಲಿ, ಕಾಕ ಇರಲಿ, ಡಕಾಯ್ತ ಇರಲಿ, ಅವನ ನರಮನುಷ್ಯ ಆಗಿರೋವರೆಗೆ ನಾನು ಎದುರೋದೇ ಇಲ್ಲ. ಇದು ಎಲ್ಲರೂ ದೈದ ಕಾಟ ಅಲ್ದಿದ್ರೆ ಇದ್ದರೆ ಸಾಕು ಎಂದ ಪೋಂಕ್ರ. ಚೀಂಕ್ರನಿಗೆ ಹಠಾತ್ತಾಗಿ ಪೋಂಕ್ರ ಸೃಷ್ಟಿಸಿದ ಹೊಸ ಆಯಾಮ ಗಾಬರಿ ತಂದಿತು. ಏನು ಮಾತಾಡ್ತೀಯೋ? ಕಾಲೇಜ್ ಹುಡುಗರಲ್ಲೇನೋ ನೆನ್ನೆ ತಾನೇ ಹಿಡ್ದಿದ್ದೀವಿ ಅಂಥದ್ರಲ್ಲಿ ದಯ ಅಂತೀಯಲ್ಲ. ಹೆಂಗಸ್ರು ಮಕ್ಕಳು ಇರೋ ಜಾಗ ನೀ ಹಿಂಗೆ ಹೇಳಿದ್ರೆ ಎಲ್ಲ ಮನೆ ಬಿಟ್ಟು ಓಡಾಕ್ತಾರೆ. ಮತ್ತೆ ಕಲ್ಲು ಸೇತುವೆ ಹತ್ರ ಪಿಸಾಚಿ ಓಡಾಡ್ತದಂತಲ್ಲ. ಥತ್ ಸೋಳೆ ಮಕ್ಕಳು, ಆ ಸುಲೇಮಾನ್ ಬ್ಯಾರಿ ಕಡೆಯವರದ್ದೇ ಅದೆಲ್ಲ ಕಿತಾಪತಿ. ಗಂಧ ಕದ್ದು ಸಾಗಿಸೋದಕ್ಕಿಂತ ಅವರೇ ಸುದ್ದಿ ಹಬ್ಬಿಸಿದ್ದು. ಸೇತುವೆ ಕೆಳಗಡೆ ಮರಳು ಲೋಡ್ ಮಾಡಿಸ್ತೀವಂತ ಲಾರಿ ನಿಲ್ಲಿಸಿ ಗಂಧ ತುಂಬ್ತಿದ್ರಂತೆ. ಯಾರೂ ಅತ್ಲಾಗಿ ಬರದೇ ಇರಲಿ ಅಂತ ಹಾಗೆ ಸುದ್ದಿ ಹಬ್ಬಿಸಿದ್ರಂತೆ. ದಯ್ಯ ಗೀಯ ಅಂತ ಕತೆ ಕಟ್ಟೋರೆಲ್ಲ ಇಂಥ ಕಳ್ಸುಳೆ ಮಕ್ಕಳೇ. ಮತ್ತಿನ್ನೇನು ದಯ್ಯ ಗೀಯ ಎಲ್ಲ ನಾಕಂಡ ಹಾಗೆ ಬರೀ ಡೋಂಗಿ ಅಲ್ಲೇನೋ? ಇಬ್ಬರು ತಮ್ಮ ಧೈರ್ಯಕ್ಕೆ ಎಂಬಂತೆ ಗಟ್ಟಿಯಾಗಿ ಹೇಳ್ಕೊಂಡ್ರು. ಅರೆ, ರಸ್ತೆಯಲ್ಲಿ ಯಾರೋ ಕಾಣದೇ ಇಲ್ವಲ್ಲ ಎಂದ ಪೋಂಕ್ರ. ಚೀಂಕ್ರ ಮಬ್ಬು ಬೆಳಕಿನಲ್ಲಿ ಬೆಳ್ಳಗೆ ಕಾಣುತ್ತಿದ್ದ ರಸ್ತೆ ಉದ್ದಕ್ಕೂ ನೋಡ್ದ. ಯಾವೊಂದು ವ್ಯಕ್ತಿಯೂ ಕಾಣಲಿಲ್ಲ. ಚೀಂಕ್ರ ವ್ಯಾಕುಲಗೊಂಡಂತೆ ಪೋಂಕ್ರನ ಕಡೆ ನೋಡ್ದ. ನೋಡೋ ಚೀಂಕ್ರ, ಅದಕ್ಕೆ ಹೇಳಿದ್ದು ನೋಡು, ಯಾವ ನರಮನುಷ್ಯ ಇಷ್ಟು ಬೇಗ ನಡೆದು ಕಣ್ಣಿಗೆ ಕಾಣದಂತೆ ಹೋಗ್ಬಿಡ್ತಾನೆ? ಮತ್ತೇನದು ನಮ್ಮೆದುರು ಆವಾಗ ಹೋಗಿದ್ದು? ಅಂತರ್ಪಿಸಾಚಿ ಇರಬೇಕು. ಆದರೆ ಅಂತರ್ಪಿಸಾಚಿಗೆ ಕಾಲು ತಿರ್ಗಾಮುರ್ಗ ಇರ್ತಾವಂತೆ ಕಣೋ. ನಾವು ಅತ್ಲ ಕಡೆ ನೋಡಲೇ ಇಲ್ಲ. ಅದು ಬಂದರೆ ಒಂದೇ ಉಪಾಯ, ಸುತ್ತ ಉಚ್ಚೆ ಒಯ್ದು ಮಧ್ಯ ನಿಂತು ಬಿಡ್ಬೇಕಂತೆ. ನರಮನ್ಸರ ಉಚ್ಚೆ ದಾಟದಿಲ್ವಂತೆ ಅಂತರ್ಪಿಸಾಚಿ. ಉಚ್ಚೆ ಒಯ್ಯೋದು ಹೆಂಗೋ ಮಾರಾಯ, ನಮಗೆ ಚಡ್ಡಿಲೇ ಎಲ್ಲ ಖಾಲಿಯಾಗಿರ್ತದಲ್ಲ. ಅದು ಅಲ್ಲದೆ ಹೆಣ್ಣೆಂಗಸ್ರ ಎದುರು ಬಂದರೆ ಅವ್ರೇನು ಮಾಡ್ಬೇಕು ಹೇಳು ಎಂದು ಪೋಂಕ್ರ ಪಿಸಾಚಿ ಪ್ರತಿಬಂಧಕೋಪಾಯದ ತಾಂತ್ರಿಕ ತೊಂದರೆಗಳನ್ನೆಲ್ಲ ಪರ್ಯಾಲೋಚಿಸಿದ. ಇಬ್ಬರು ಕೆಲವು ಕ್ಷಣಗಳ ಹಿಂದೆ ದೆವ್ವ ಇಲ್ಲವೇ ಇಲ್ಲ ಎಂದು ಹೇಳ್ಕೊಂಡವರು ಇದ್ದಕ್ಕಿದ್ದಂತೆ ದೆವ್ವದ ಭಯಪೀಡಿತರಾಗಿ ಸರಸರ ಕೆಸರೂರಿನತ್ತ ಕಾಲು ಹಾಕತೊಡಗಿದ್ರು.